ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ವಿವಿಧ ಪ್ರಮುಖ ರಸ್ತೆಯಲ್ಲಿ ಕೈಗೊಳ್ಳಲಾಗ್ತಾ ಇರುವ ರಸ್ತೆ ವಿಭಜಕಗಳ ನಿರ್ಮಾಣ ಸಾಕಷ್ಟು ಚರ್ಚೆಗಳಿಗೆ ಗ್ರಾಸವಾಗಿದೆ. ಈ ಕಾಮಗಾರಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ 4 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಅನುದಾನ ಮೀಸಲಿರಿಸಲಾಗಿದೆ. ಗ್ರಾನೈಟ್ ಕಲ್ಲುಗಳಲ್ಲಿ ನಿರ್ಮಾಣವಾಗುವ ಈ ಡಿವೈಡರ್ಗಳು ನಗರದ ಅಂದಚೆಂದ ಹೆಚ್ಚಿಸುತ್ತವೆ ಎಂಬ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆಯುವ ಕೈ ಬೆಳಕ ಇದರ ಹಿಂದೆ ಅಡಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಕೆಲ ತಿಂಗಳ ಹಿಂದೆ ಮುನ್ನ ರಸ್ತೆ ವಿಭಜಕಗಳ ಮಧ್ಯದ ಕಂಬಗಳಿಗೆ 1.5 ಕೋಟಿ ವೆಚ್ಚದಲ್ಲಿ ಜಗಮಗಿಸುವ ಎಲ್ಇಡಿ ಬಲ್ಬ್ ಅಳವಡಿಸುವಲ್ಲಿ ಕೈಚಳಕ ತೋರಲಾಗಿತ್ತು. ನಂತರ ಭೀಮಾ ನದಿ ಸೇತುವೆ ರಸ್ತೆ ದುರಸ್ತಿಯಲ್ಲೂ ಕೂಡ ಕೋಟಿಗಟ್ಟಲೆ ಹಣ ಸುರಿದಂತಿತ್ತು. ಈಗ ಡಿವೈಡರ್ಗಳ ಸರದಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವೃತ್ತದಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ವೃತ್ತದವರೆಗೂ, ನೇತಾಜಿ ವೃತ್ತದಿಂದ ಡಿಡಿಪಿಐ ಕಚೇರಿ, ಅಲ್ಲಿಂದ ಆರ್ಟಿಒ ರಸ್ತೆ, ಹತ್ತಿಕುಣಿ ರಸ್ತೆ, ಗಂಜ್ ರಸ್ತೆಯಲ್ಲಿ ಡಿವೈಡರ್ ನಿರ್ಮಾಣ ಕಾರ್ಯ ನಡೆದಿದೆ. ಮಳೆಯಲ್ಲಂತೂ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದ್ದು, ಮಳೆಗಾಲ ಮುಗಿಯುವಷ್ಟರಲ್ಲಿ ಇವುಗಳ ಆಯುಷ್ಯ ಇರುತ್ತದೋ ಇಲ್ಲವೋ ಗೊತ್ತಿಲ್ಲ. ಆದರೆ 16 ಕೋಟಿ ರೂಪಾಯಿಗಳ ಬಿಲ್ ಸಂಬಂಧಿಕರ ಕೈಗೆ ಸೇರ್ತಾ ಇದೆ ಎನ್ನಲಾಗ್ತಾ ಇದೆ. ಯಾದಗಿರಿ ನಗರದಲ್ಲಿ ರಸ್ತೆಯಲ್ಲಿನ ತೆಗ್ಗುಗುಂಡಿಗಳ ಹಾವಳಿಯಿಂದಾಗಿ ದಿನಂಪ್ರತಿ ಜನ ಅಂಗೈಲಿ ಜೀವ ಹಿಡಿದೇ ಸಂಚರಿಸುವಂತಾಗಿದೆ. ಅನೇಕರು ಮುಗ್ಗರಿಸಿ ಬಿದ್ದು ಆಸ್ಪತ್ರೆಯಲ್ಲಿ ಸಾವು ನೋವಿನ ಮಧ್ಯೆ ನರಳಾಡ್ತಾ ಇದ್ರೆ, ಗಂಭೀರವಾಗಿ ಗಾಯಗೊಂಡ ಕೆಲವರು ಪ್ರಾಣ ಬಿಟ್ಟಿದ್ದಾರೆ. ಅನುದಾನ ಇರದಿದ್ದರಿಂದ ನಗರಸಭೆ ಜನರ ತೆರಿಗೆ ಸಂಗ್ರಹಿಸಿ ಅದರಿಂದ ಬಂದ ಹಣದ ರಸ್ತೆ ರಿಪೇರಿಗೆ ಅನಿವಾರ್ಯವಾಗಿ ಮುಂದಾಗಿದ್ರೆ, ಹರಿದು ಹದಗೆಟ್ಟಿರುವ ನಗರದ ಅವ್ಯವಸ್ಥೆಯನ್ನ ಮರೆ ಮಾಡಲು ಸೌಂದರ್ಯೀಕರಣದ ಹೆಸರಲ್ಲಿ ನಿರ್ಮಿಸುತ್ತಿರುವಂತಹ ಗ್ರಾನೈಟ್ ಡಿವೈಡರ್ಗಳು ಅವೈಜ್ಞಾನಿಕವಾಗಿದೆ. ಅಲ್ಲದೆ ಕೋಟ್ಯಾಂತರ ರೂಪಾಯಿಗಳ ಹಣದ ಅನಾವಶ್ಯಕ ಖರ್ಚು ಎಂಬ ಮಾತುಗಳಿದೆ. ಹೊಟ್ಟೆಗೆ ಹಿಟ್ಟಿಲ್ಲದಿದ್ರೂ ಜುಟ್ಟಿಗೆ ಮಲ್ಲಿಗೆ ಎಂಬಂತೆ ಅನುದಾನ ಕೊರತೆಯಿಂದ ಕಂಗೆಟ್ಟಿದ್ರೆ, ನಗರದ ಶೃಂಗಾರದ ನೆಪದಲ್ಲಿ ಡಿವೈಡರ್ ಕಾಮಗಾರಿ ಕೋಟ್ಯಾಂತರ ಲಪಟಾಯಿಸುವ ತಂತ್ರ ಅಂತ ಆರೋಪಗಳು ಇದೆ. ಕೆಲವೆಡೆ ಡಿವೈಡರ್ಗಳು ಕಳಪೆ ಕಾಮಗಾರಿಯಿಂದ ಕಲ್ಲುಗಳು ಕಿತ್ತು ಹೊರಬಂದು ಸಿಮೆಂಟ್ ಮರಳಿನ ಒಳ ಒಪ್ಪಂದ ಬಹಿರಂಗವಾಗಿದೆ. ಡಿವೈಡರ್ ನಿರ್ಮಾಣ ಹೆಸರಲ್ಲಿ ಮುಖ್ಯ ರಸ್ತೆಯ ಮೇಲೆಯೇ ಎಲ್ಲೆಂದರಲ್ಲಿ ಬೀಸಾಡುತ್ತಿರುವ ಹುರಸಗುಂಡಗಿ ಸೈಜುಗಲ್ಲುಗಳು ಸಂಚಾರ ದಟ್ಟಣೆಗೆ ಕಾರಣವಾಗಿದೆಯಲ್ಲದೆ, ವಾಹನ ಸವಾರರ ಆಯ ತಪ್ಪಿದ್ರೆ ಆಸ್ಪತ್ರೆ ಗ್ಯಾರಂಟಿ ಎಂಬ ಆತಂಕ ಮೂಡಿಸ್ತಾ ಇದೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅನುದಾನದ ಅಡಿ ನೀಡಲಾದ 16 ಕೋಟಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾದ ಡಿವೈಡರ್ಗಳು ಹಾಗೂ ರಾತ್ರಿ ವೇಳೆ ಮಧ್ಯದ ಕಂಬಗಳಿಗೆ ಹಾಕಲಾಗಿರುವ ಜಗಮಗಿಸುವ ಬಲುಗಳು ಯಾದಗಿರಿಯನ್ನ ಊಪರ್ ಶೆರ್ವಾನಿ ಅಂದರ್ ಪರೇಶಾನಿ ಎಂಬಂತಾಗಿಸಿದಂತಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.